ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ದಿನ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ತರಗತಿಯನ್ನು ಆರಂಭ ಮಾಡೋಣ. ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಕೋಟ್ ಮೂಲಕ ಆರಂಭ ಮಾಡೋಣ. ನೋಡಿ, ನಾಳೆ ಎಂಬುದು ಇಂದಿನ ತಯಾರಿಯ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಹಿಂದೆ ಶ್ರಮಿಸಿ. ದ ಬೆಸ್ಟ್ ಪ್ರಿಪರೇಷನ್ಸ್ ಫಾರ್ ಟುಮಾರೋ ಈಸ್ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ. ನೋಡಿ, ನಾಳೆ ನೀವು ಏನಾಗ್ತೀರಿ ಅನ್ನೋದು ನಿರ್ಧಾರ ಮಾಡ್ತಕ್ಕಂಥದ್ದು ಇವತ್ತು ಅಥವಾ ಇಂದಿನ ದಿನ. ಹಾಗಾಗಿ ನಾಳೆ ಸಮಾಜದಲ್ಲಿ ನಿಮ್ಮನ್ನು ಗೌರವಿಸಬೇಕಾದ್ರೆ ನೀವು ಇವತ್ತಿನ ದಿನವನ್ನು ಅಥವಾ ಇಂದಿನ ಸಮಯವನ್ನು ನೀವು ಗೌರವಿಸಿದರೆ ನಿಮ್ಮನ್ನು ಗೌರವಿಸುವಂತಹ ಸಮಯ ಬಂದೇ ಬರುತ್ತೆ. ಹಾಗಾಗಿ ನಾಳೆಯ ನಿಮ್ಮ ಭವಿಷ್ಯ ಉಜ್ವಲವಾಗಿರಬೇಕಾದ್ರೆ ಇವತ್ತಿನ ದಿನ ನೀವು ಯಾವ ರೀತಿ ಪ್ರಯತ್ನವನ್ನು ಮಾಡ್ತೀರಿ, ಯಾವ ರೀತಿ ನಿಮ್ಮ ಓದಿನಲ್ಲಿ ತೊಡಸ್ಕೊಳ್ತೀರಿ ಅನ್ನೋದರ ಆಧಾರದ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿರ್ಮಾಣ ಆಗುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾ, ಸ್ನೇಹಿತರೆ ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಮೇಜರ್ ಸ್ಟ್ರೈಟ್ಸ್, ಪ್ರಪಂಚದ ಪ್ರಮುಖ ಜಲಸಂಧಿಗಳ ಕುರಿತಾಗಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋರಿಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ ನಾನು. ಕನಿಷ್ಠ ಈ ಒಂದು ವಿಡಿಯೋದಿಂದ ನಿಮಗೆ 1ರಿಂದ 2 ಮಾರ್ಕ್ಸು ಪ್ರತಿಯೊಂದು ಎಕ್ಸಾಮಲ್ಲಿ, ಇವನ್ KS ಇಂದ IAS ವರೆಗೆ PC, PSI ಅಥವಾ KE ಅಥವಾ KPSC ನಡೆಸುವಂತಹ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಈ ವಿಷಯದ ಮೇಲೆ 1ರಿಂದ 2 ಪ್ರಶ್ನೆಗಳು ಖಂಡಿತ ಬರುತ್ತೆ. ಹಾಗಾಗಿ ನಾನು ಈ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಆಮೇಲೆ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಈಗ ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರಪಂಚದ ಪ್ರಮುಖ ಜಲಸಂಧಿಗಳು, ಮೇಜರ್ ಸ್ಟ್ರೈಟ್ಸ್ ಆಫ್ ದಿ ವರ್ಲ್ಡ್ ಅಂತ. ಇಲ್ಲಿ ಜಲಸಂಧಿ ಹೆಸರಿದೆ, ಸಂಪರ್ಕಿಸುವ ಜಲರಾಶಿ ಅಥವಾ ಸ್ಥಳ ಪ್ರತ್ಯೇಕಿಸುವಂತಹ ಭೂಭಾಗಗಳಿದೆ. ಪ್ರಮುಖ ಜಲಸಂಧಿಗಳು ತೆಗೆದುಕೊಂಡ್ಬಿಟ್ಟು ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮಲಕ್ಕ ಜಲಸಂಧಿ ಅಂತ ಇದೆ, ಮಲಕ್ಕ ಸ್ಟ್ರೈಟ್ ಅಂತೇಳಿ. ಇದು ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರದ ಒಂದು 2 ಜಲರಾಶಿಗಳನ್ನು ಏನು ಮಾಡುತ್ತೆ, ಸೇರಿಸುತ್ತೆ. ಇದು ಯಾವುದು, ಅಂಡಮಾನ್ ಸಮುದ್ರ ಆ್ಯಂಡ್ ಸೌತ್ ಚೀನಾವನ್ನು ಸೇರಿಸುತ್ತೆ. ಹಾಗಾದರೆ ಯಾವ ಒಂದು ಭಾಗವನ್ನು ಪ್ರತ್ಯೇಕ ಮಾಡುತ್ತೆ ಅನ್ನೋದಾದರೆ ಮಲೇಷ್ಯಾ ಮತ್ತು ಸುಮಾತ್ರ. ನೋಡಿ, ಯಾವ ಭಾಗ, ಮಲೇಷ್ಯಾ ಮತ್ತು ಸುಮಾತ್ರ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕಂಡುಬರುತ್ತೆ, ಇಂಡೋನೇಷ್ಯಾದ ಬಳಿಯಲ್ಲಿ ಮಲೇಷ್ಯಾ ಮತ್ತು ಸುಮಾತ್ರವನ್ನು ಸೇರಿಸುವಂತಹ ಒಂದು ಭೂಭಾಗ ಲೊಕೇಶನ್ ಇದೆ. ಇನ್ನು ಪಾಕ್ ಸ್ಟ್ರೀಟ್ ಅಂತೇಳಿ, ಯಾವುದು, ಪಾಕ್ ಸ್ಟ್ರೀಟ್, ಪಾಕ್ ಜಲಸಂಧಿ ಸುಮಾರು ಬಾರಿ ಎಕ್ಸಾಮಲ್ಲಿ ಕೇಳಿದರೆ. ಇದು ಪಾಕ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರಿಸುತ್ತೆ. ಇದು ಯಾವ ಒಂದು ಭೂಭಾಗಗಳ ನಡುವೆ ಕಂಡುಬರುತ್ತೆ ಅಂದರೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡುಬರತಕ್ಕಂಥ ಜಲಸಂಧಿಯೇ ಪಾಕ್ ಸ್ಟ್ರೀಟ್ ಅಂತೇಳಿ. ಇನ್ನು ಜಿಬ್ರಾಲ್ಟರ್ ಜಲಸಂಧಿ, ಇದು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸೇರ್ಪಡೆ ಮಾಡುತ್ತೆ. ಇದು ಕೂಡ ಸುಮಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಎಕ್ಸಾಮ್ಗಳಲ್ಲಿ. ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸೇರಿಸ್ತಕ್ಕಂಥದ್ದು ಜಿಬ್ರಾಲ್ಟರ್ ಜಲಸಂಧಿ. ಹಾಗಾದರೆ ಯಾವ 2 ಭೂಭಾಗಗಳನ್ನು ಸೇರಿಸುತ್ತೆ ಅಂದರೆ ಸ್ಪೇನ್ ಮತ್ತು ಮೊರೊಕ್ಕೋದ ನಡುವೆ ಈ ಒಂದು ಜಿಬ್ರಾಲ್ಟರ್ ಜಲಸಂಧಿ ಕಂಡುಬರುತ್ತೆ. ಇನ್ನು ಆರ್ಮುಜ ಜಲಸಂಧಿ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ. ಇದು ಇತ್ತೀಚೆಗೆ ಏನಾಗಿದೆ, ಇರಾನ್ ದೇಶ ಈ ಜಲಸಂಧಿಯನ್ನು, ಆರ್ಮುಜ ಒಂದು ಜಲಸಂಧಿ ಇದೆಯಲ್ಲ, ಇದನ್ನೇನು ಮಾಡಿದೆ, ಏನು ಬ್ಲಾಕ್ ಮಾಡಿದೆ, ಮುಚ್ಚಲ್ಪಟ್ಟಿದೆ. ಇದರಿಂದ ಹಡಗುಗಳ ಒಂದು ತೈಲ ಸಾಗಣೆಯ ಹಡಗುಗಳಿಗೆ ತುಂಬ ತೊಂದರೆ ಆಗಿಬಿಟ್ಟು ಸುಮಾರು ದೇಶಗಳಲ್ಲಿ ಗ್ಯಾಸ್ ಮತ್ತು ತೈಲದ ಅಭಾವ ಕಂಡು ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಆರ್ಮುಜ ಜಲಸಂಧಿ. ಹಾಗಾಗಿ ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಖಂಡಿತ ಹೇಳ್ತಾ ಇದ್ದೀನಿ, ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಈ ಆರ್ಮುಜ ಜಲಸಂಧಿಯ ಮೇಲೆ ಖಂಡಿತ ಒಂದು ಪ್ರಶ್ನೆಯನ್ನು ನೀವು ನಿರೀಕ್ಷಿಸಬಹುದಾಗಿದೆ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯನ್ನು ಸೇರ್ಪಡೆ ಮಾಡುತ್ತೆ. ಹಾಗಾದರೆ ಈ ಒಂದು ಆರ್ಮುಜ್ ಜಲಸಂಧಿ ಯಾವ ದೇಶಗಳ ನಡುವೆ ಕಂಡುಬರುತ್ತೆ ಅಂದರೆ ಇರಾನ್ ಮತ್ತು ಒಮನ್ ದೇಶಗಳ ನಡುವೆ ಕಂಡುಬರುತ್ತೆ. ಯಾವ 2 ದೇಶಗಳ ನಡುವೆ ಅಂತ ಕೇಳ್ಬೋದು ಪ್ರಶ್ನೆ. ಅಥವಾ ಯಾವ ಒಂದು ಕೊಲ್ಲಿಗಳ ನಡುವೆ ಕಂಡುಬರುತ್ತೆ ಆರ್ಮುಜ ಜಲಸಂಧಿ ಅಂತಂದರೆ ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿ. ಇದು ಯಾವ 2 ದೇಶಗಳ ನಡುವೆ ಇದೆ ಅಂದರೆ ಇರಾನ್ ಮತ್ತು ಒಮನ್ ದೇಶಗಳ ನಡುವೆ ಇದೆ. ಈ ಒಂದು ಆರ್ಮುಜ ಜಲಸಂಧಿಯ ಸುಮಾರು ಪ್ರಪಂಚದ 20ರಿಂದ 25ರಷ್ಟು ತೈಲ ಸಾಗಣೆಯ ಒಂದು ಭೌಗೋಳಿಕ ಪ್ರದೇಶ ಇದಾಗಿದೆ. ಈ ಒಂದು ಆರ್ಮುಜ ಜಲಸಂಧಿಯ ಮೂಲಕನೇ
ತೈಲ ಸಾಗಣೆಗೆ ಸುಮಾರು ಪ್ರಪಂಚದ 20-25ರಷ್ಟು ಭೌಗೋಳಿಕ ಪ್ರದೇಶ ಈ ಆರ್ಮುಜ ಜಲಸಂಧಿ ಮೂಲಕನೇ ಹೋಗೋದ್ರಿಂದ ಇದು ಪ್ರಪಂಚದ ಪ್ರಮುಖ ಜಲಸಂಧಿಯಾಗಿದೆ. ಇನ್ನು ಬಾಬ್ ಎಲ್ ಮಂಡೇಬ್ ಜಲಸಂಧಿ ಇದು ಕೆಂಪು ಸಮುದ್ರ ಮತ್ತು ಅಡನ್ ಕೊಲ್ಲಿಯನ್ನು ಸೇರಿಸುತ್ತೆ. ಇದು ಯಾವ ದೇಶಗಳ ನಡುವೆ ಇದೆ ಅಂತಂದರೆ ಯೆಮನ್ ಮತ್ತು ಜಿಬೌಟಿ ಅಥವಾ ಎರಿಟ್ರಿಯಾ ನಡುವೆ ಕಂಡುಬರುತ್ತೆ. ಇನ್ನೊಂದು ಪ್ರಮುಖ ಜಲಸಂಧಿ ಯಾವುದಂದರೆ ಬೇರಿಂಗ್ ಜಲಸಂಧಿ. ಇದು ಆರ್ಕಿಟಿಕ್ ಸಾಗರ ಮತ್ತು ಬೇರಿಂಗ್ ಸಮುದ್ರಗಳನ್ನು ಜಲರಾಶಿಗಳನ್ನು ಸೇರಿಸುತ್ತೆ. ಹಾಗಾದರೆ ಭೂಭಾಗಗಳು ಯಾವ್ಯಾವು ಅಂತಂದರೆ ಅಲಾಸ್ಕಾ ಮತ್ತು ರಷ್ಯಾ ದೇಶದ ನಡುವೆ ಕಂಡುಬರುತ್ತೆ. ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಇನ್ನು ಸುಂಡಾ ಜಲಸಂಧಿ, ಯಾವುದು ಸುಂಡಾ ಜಲಸಂಧಿ ಅಂತೇಳಿ, ಇದು ಜಾವಾ ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳ ಎರಡು ಜಲರಾಶಿಗಳನ್ನು ಸೇರ್ಪಡೆ ಮಾಡುತ್ತೆ. ಇದು ಜಾವಾ ಮತ್ತು ಸುಮುತ್ರ ಇಂಡೋನೇಷ್ಯಾದ ಭೂಭಾಗಗಳನ್ನು ಏನು ಮಾಡುತ್ತೆ, ಪ್ರತ್ಯೇಕ ಮಾಡುತ್ತೆ. ಇನ್ನು ಬಾಸ್ಫರಸ್ ಜಲಸಂಧಿ ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರವನ್ನು ಇದು ಪ್ರತ್ಯೇಕಿಸುತ್ತೆ. ಇದು ಯುರೋಪ್ ಮತ್ತು ಏಷ್ಯಾವನ್ನು ಪ್ರತ್ಯೇಕಿಸುವಂತಹ ಒಂದು ಜಲಸಂಧಿಯಾಗಿದೆ, ಯಾವುದು ಬಾಸ್ಫರಸ್ ಜಲಸಂಧಿ. ಇನ್ನು ಇಂಗ್ಲೀಷ್ ಚಾನೆಲ್ ಅಂತೇಳಿ ಕರಿತೀವಿ, ಇಂಗ್ಲೀಷ್ ಚಾನೆಲ್ ಮತ್ತು ಉತ್ತರ ಸಮುದ್ರವನ್ನು ಇದು ಸೇರ್ಪಡೆ ಮಾಡುತ್ತೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶದ ನಡುವೆ ಇದು ಕಂಡುಬರುತ್ತೆ. ಇನ್ನು ತೈವಾನ್ ಸ್ಟ್ರೈಟ್ ಅಂತಕ್ಕಂಥದ್ದು ದಕ್ಷಿಣ ಚೀನಾ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರದ ಭೂರಾಶಿಗಳ ನಡುವೆ ಕಂಡುಬರುತ್ತೆ. ಇದು ಯಾವ ದೇಶಗಳಲ್ಲಿದೆ ಅಂದರೆ ಚೀನಾ ಮತ್ತು ತೈವಾನ್ ದೇಶಗಳ ನಡುವೆ ಇದೆ. ಇನ್ನು ಫ್ಲೋರಿಡಾ ಸ್ಟ್ರೈಟ್ ಅಂತಕ್ಕಂಥದ್ದು ಮೆಕ್ಸಿಕೋ ಕೊಲ್ಲಿ ಮತ್ತು ಅಟ್ಲಾಂಟಿಕ್ ಸಾಗರದ ಮಧ್ಯೆ ಕಂಡುಬರುತ್ತೆ. ಇದು ಯಾವ ದೇಶಗಳ ನಡುವೆ ಕಂಡುಬರುತ್ತೆ ಅಂದರೆ ಫ್ಲೋರಿಡಾ ಮತ್ತು ಕ್ಯೂಬಾ ದೇಶಗಳ ನಡುವೆ ಕಂಡುಬರುತ್ತೆ. ಇನ್ನು ಕುಕ್ ಸ್ಟ್ರೈಟ್ ಟ್ಯಾಸ್ಮನ್ ಸಮುದ್ರ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರವನ್ನು ಸೇರ್ಪಡೆ ಮಾಡುತ್ತೆ. ಇದು ನ್ಯೂಜಿಲೆಂಡ್ ಉತ್ತರ ಮತ್ತು ದಕ್ಷಿಣ ದ್ವೀಪ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತೆ. ಇನ್ನು ಮೊಜಾಂಬಿಕ್ ಚಾನಲ್ ಅಂತಕ್ಕಂಥದ್ದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಇದು ಯಾವ ಒಂದು ಭೂಭಾಗಗಳನ್ನು ಪ್ರತ್ಯೇಕ ಮಾಡುತ್ತೆ ಅನ್ನೋದಾದ ಸ್ನೇಹಿತರೆ, ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ದ್ವೀಪಗಳನ್ನು ಇದೇನು ಮಾಡುತ್ತೆ, ಪ್ರತ್ಯೇಕವನ್ನು ಮಾಡುತ್ತೆ. ಇನ್ನು ಈ ಜಲಸಂಧಿಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಗಳು ಇಲ್ಲಿದೆ. ಅತಿ ಉದ್ದವಾದಂತಹ ಜಲಸಂಧಿ ಯಾವುದು, ಮಲಕ್ಕ ಜಲಸಂಧಿ. ಇದು ಸುಮಾರು 800 ಕಿಲೋಮೀಟರ್ ಉದ್ದವಾಗಿದೆ. ಯಾವುದು ಅತಿ ಉದ್ದವಾದ ಜಲಸಂಧಿ ಯಾವುದು, ಮಲಕ್ಕ ಜಲಸಂಧಿ. ಇನ್ನು ಅತಿ ಕಿರಿದಾದ ಜಲಸಂಧಿ ಬಾಸ್ಫರಸ್ ಜಲಸಂಧಿ. ಜಾಗತಿಕ ತೈಲ ವ್ಯಾಪಾರ ಕೇಂದ್ರ ಆರ್ಮುಜಾ ಜಲಸಂಧಿ. ನೋಡ್ರಿ, ನಾನು ಈಗಾಗಲೇ ಹೇಳಿದೆ 25% ತೈಲ ಸಾಗಾಣಿಕೆ ಈ ಒಂದು ಪ್ರದೇಶದಿಂದ ನಡೆಯುತ್ತೆ. ಹಾಗಾಗಿ ಇರಾನ್ ದೇಶ ಅಮೇರಿಕದ ಒಂದು ಒತ್ತಡವನ್ನು ನಿಭಾಯಿಸೋಕ್ಕಾಗಿ ಆರ್ಮುಜಾ ಜಲಸಂಧಿಯನ್ನು ಇತ್ತೀಚೆಗೆ ಬಂದ್ ಮಾಡಿದೆ. ಇದು ಎಲ್ಲ ದೇಶಗಳ ಮೇಲೆ ತೈಲದ ಅಭಾವವನ್ನು ಉಂಟು ಮಾಡೋಕ್ಕೆ ಕಾರಣ ಆಗಿದೆ. ಯುರೋಪ್ ಮತ್ತು ಆಫ್ರಿಕಾವನ್ನು ಪ್ರತ್ಯೇಕಿಸುವ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಪ್ರಮುಖ ಜಲಸಂಧಿಗಳು, ಅವು ಪ್ರತ್ಯೇಕಿಸುವ ಭೂಭಾಗಗಳು ಮತ್ತು ಸಮುದ್ರ ಭಾಗಗಳನ್ನು ನೋಡಿದ್ವಿ. ಇನ್ನು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸ್ಗಳು ನೋಡಿ. ಆಳ ಸಮುದ್ರದ ಪ್ರಾಣಿ ಸಂಕುಲಕ್ಕಾಗಿ ಭಾರತದ ಮೊದಲ ರಾಷ್ಟ್ರೀಯ ಭಂಡಾರ ಅಂದರೆ ಆಳ ಸಮುದ್ರದ ಜೈವಿಕ ಮಾದರಿಗಳ ಒಂದು ಸಂಗ್ರಹಕ್ಕಾಗಿ ಒಂದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಏನು ಸಚಿವಾಲಯ ಇದೆಯಲ್ಲ, ಅದು ಭವಸಾಗರ, ಯಾವುದು ಭವಸಾಗರ, ವೆರಿ ಇಂಪಾರ್ಟೆಂಟು, ಭವಸಾಗರ ಎಂಬ ರಾಷ್ಟ್ರೀಯ ಭಂಡಾರವನ್ನು ಸ್ಥಾಪಿಸಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇನ್ನು ಶಾಲಾ ಮಕ್ಕಳಿಗೆ AI ಪಠ್ಯಕ್ರಮ ನೋಡಿ. AI ಅಂತಕ್ಕಂಥದ್ದು ಇತ್ತೀಚೆಗೆ ಉದ್ಯೋಗವನ್ನು ಕಸಿಕೊಳ್ತಾ ಇದೆ. ಅದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ಅದರ ಒಂದು ಆ್ಯಂಗಲಿಂದ ಥಿಂಕ್ ಮಾಡೋದಾದರೆ ಅದು ಶಾಲಾ ಮಕ್ಕಳಿಗೆ ಅಥವಾ ಇತರೆ ಕೆಲಸಗಳಿಗೆ ತುಂಬ ಅನುಕೂಲ ಆಗಿದೆ. ಇಲ್ಲಿ ನೋಡಿ, ಶಾಲಾ ಮಕ್ಕಳಿಗೆ AI ಪಠ್ಯಕ್ರಮ 3ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು, ಡಿಜಿಟಲ್ ಲಿಟ್ರೇಸಿಯನ್ನು ಬೆಳೆಸೋಕ್ಕಾಗಿ ಶಿಕ್ಷಣ ಸಚಿವಾಲಯ ಮತ್ತು CBSE ಹೊಸ ಒಂದು AI ಮತ್ತು ಕಂಪ್ಯೂಟೇಷನಲ್ ಥಿಂಕಿಂಗ್ ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿದೆ. ಯಾವ್ಯಾವುದು ಅಂತಂದರೆ ಶಿಕ್ಷಣ ಸಚಿವಾಲಯ ಮತ್ತು CBSE ಈ ರೀತಿಯ ಉಪಕ್ರಮಗಳನ್ನು, ಕೇಂದ್ರ ಸರ್ಕಾರದ ಉಪಕ್ರಮಗಳನ್ನು ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂಭವ ತುಂಬ ಇರುತ್ತೆ. ಯಾವೆರಡು ಸಚಿವಾಲಯ, ಶಿಕ್ಷಣ ಸಚಿವಾಲಯ ಮತ್ತು CBSE ಎರಡು ಸೇರ್ಕೊಂಡ್ಬಿಟ್ಟು ಶಾಲಾ ಮಕ್ಕಳಿಗೆ AI ಆಧಾರಿತ ಪಠ್ಯಕ್ರಮವನ್ನು ರೆಡಿ ಮಾಡ್ತಾ ಇದ್ದಾರೆ, ಬಿಡುಗಡೆ ಮಾಡಿದರೆ. ಇನ್ನು ಭಾರತದ SDG ಡ್ಯಾಶ್ ಬೋರ್ಡ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಪ್ರಗತಿಯನ್ನು ನೈಜ ಸಮಯದಲ್ಲಿ ಪತ್ತೆ ಹಚ್ಚಲು MOSPI ಮತ್ತು ವಿಶ್ವಸಂಸ್ಥೆ ಸೇರಿ ಕೇಂದ್ರೀಕೃತ ವೇದಿಕೆಯನ್ನು ಅಭಿವೃದ್ಧಿಪಡಿಸಿವೆ. ಇನ್ನು ನಗೋಯೋ ಪ್ರೋಟೋಕಾಲ್ ಬಗ್ಗೆ ತುಂಬ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಏನು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳ್ತಾರೆ ಪ್ರಶ್ನೆ ಪರೀಕ್ಷೆಯಲ್ಲಿ. ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತವು ಅಂತಾರಾಷ್ಟ್ರೀಯ ಮಟ್ಟದ ಅನುಸರಣೆ ಪ್ರಮಾಣ ಪತ್ರಗಳನ್ನು ನೀಡುವಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ನೋಡಿ, ಜೀವವೈವಿಧ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಪ್ರೋಟೋಕಾಲ್ ಯಾವುದು, ನಗೋಯೋ ಪ್ರೋಟೋಕಾಲ್ ಆಗಿದೆ. ಈ ಒಂದು ನಗೋಯೋ ಪ್ರೋಟೋಕಾಲನ್ನು ಸರಿಯಾಗಿ ಜಾರಿ ಮಾಡಿ ಅತ್ಯುತ್ತಮವಾದಂಥ ಪ್ರಮಾಣ ಪತ್ರವನ್ನು ನೀಡುವುದರ ಮೂಲಕ ಭಾರತವು ಇಡೀ ಜಗತ್ತಿನಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಜನ್ ವಿಶ್ವಾಸ್ ತಿದ್ದುಪಡಿ ಕಾಯ್ದೆ 2026
ಏನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಣ್ಣ ಪುಟ್ಟ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸುವ ಮೂಲಕ ಆಡಳಿತವನ್ನು ಸುಲಭಗೊಳಿಸುವ ಈ ಮಸೂದೆ ಸಂಸತ್ತು ಅಂಗೀಕರಿಸಿದೆ. ಉದಾಹರಣೆ ಏನಾಗುತ್ತೆ ಅಂದರೆ ಕೆಲವರು ಹೊಟ್ಟೆಯ ಬಾಡಿಗಾಗಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡ್ತಾ ಇರ್ತಾರೆ. ಅದೇ ದೊಡ್ಡ ಅಪರಾಧವನ್ನು ಮಾಡಿದ ಅಂತಕ್ಕಂಥ ಬಿಂಬಿಸುವಂತಹ ಸಮಾಜ ಅವರನ್ನು ಮತ್ತೆ ದೊಡ್ಡ ಅಪರಾಧಿಗಳನ್ನಾಗಿ ಮಾಡಿಸುವಂತಹ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಅಂಥ ಒಂದು ಸಣ್ಣ ಪುಟ್ಟ ಅಪರಾಧಗಳನ್ನು ಮುಕ್ತ ಮಾಡಿಬಿಟ್ಟು ಆ ವ್ಯಕ್ತಿಗಳನ್ನು ಸಾಮಾಜಿಕ ಒಂದು ವಾಹಿನಿಗೆ ಕರೆತರುವಂತಹ ಒಂದು ಪ್ರಯತ್ನ ಇದಾಗಿದೆ ಜನ ವಿಶ್ವಾಸ ಕಾಯ್ದೆ. ಅಪರಾಧವನ್ನು ಮಾಡಿದವನನ್ನು ಮತ್ತೆ ಅಪರಾಧಿ ಅಂದರೆ ಅವನು ದೊಡ್ಡ ಅಪರಾಧಿ ಆಗೋ ಸಂದರ್ಭ ಇರುತ್ತೆ. ಅವನಿಗೆ ಆ ಒಂದು ಅಪರಾಧವನ್ನು ಮನ್ನಿಸಿ ಆ ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಒಳ್ಳೆಯ ಒಂದು ಕಾಯ್ದೆಯನ್ನು ಜನವಿಶ್ವಾಸ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಅಂಗೀಕರಿಸಿದೆ ಸ್ನೇಹಿತರೆ. ಇನ್ನು INS ತಾರಾಗಿರಿ ಸೇರ್ಪಡೆ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ INS ತಾರಾಗಿರಿ ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿತು. ಇದು 75%ಕ್ಕೂ ಹೆಚ್ಚು ಸ್ವದೇಶಿ ತಂತ್ರಜ್ಞಾನವನ್ನು ಹೊಂದಿದೆ. ಅಂದರೆ 25% ಮಾತ್ರ ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇದನ್ನ ತಯಾರು ಮಾಡಿದರೆ. ಈ ಒಂದು INS ತಾರಾಗಿರಿಯ ಒಂದು ತಯಾರಿಯಲ್ಲಿ 75% ಸ್ವದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡ್ಬಿಟ್ಟು ಇದನ್ನ ನಿರ್ಮಾಣ ಮಾಡಿದೆ. ಇದು ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಉಪಕ್ರಮದ ಯಶಸ್ಸು ಅಂತೇಳಿ ಭಾವಿಸ್ಬೋದಾಗಿದೆ. ಇನ್ನು ಹೊಸ ಮಿಲಿಟರಿ ನೇಮಕಾತಿಗಳು. ಲೆಫ್ಟಿನೆಂಟ್ ಜನರಲ್ ಧೀರಜ್ ಶೇಟ್ ಇದರಲ್ಲಿ ಇವರು ದಕ್ಷಿಣ ಕಮಾಂಡ್ನ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನೋಡಿ, ಈ ನೇಮಕಾತಿಗಳು ಕೂಡ ತುಂಬ ಬಾರಿ ಪ್ರಶ್ನೆಗಳು ಬರೋ ಸಂದರ್ಭ ಇರುತ್ತೆ. ಇನ್ನು ಲೆಫ್ಟಿನೆಂಟ್ ಜನರಲ್ VMB ಕೃಷ್ಣನ್ ಪೂರ್ವ ಕಮಾಂಡ್ನ ಮುಖ್ಯಸ್ಥರಾಗಿ ನೇಮಕ ಆಗ್ತಾರೆ. ಇನ್ನು RBIನ ಹೊಸ ನಿರ್ಬಂಧಗಳು. ರೂಪಾಯಿ ಮೌಲ್ಯದ ಏರಿಳಿತವನ್ನು ತಡೆಯಲು ನಾನ್ ಡೆಲಿವರಿಬಲ್ ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ಮೇಲೆ RBI ಹೊಸ ನಿಯಮಗಳನ್ನು ಹೇರಿದೆ. ಇನ್ನು ವಿಮಾ ಸಂಸ್ಥೆಗಳಿಗೆ ಹೊಸ ಲೆಕ್ಕಪತ್ರ ಮಾನದಂಡ. ವಿಮಾ ಸಂಸ್ಥೆಗಳು ಇರ್ತಾವಲ್ಲ, ಅದಕ್ಕೆ ಏಪ್ರಿಲ್ 1, 2020ರಿಂದ ಎಲ್ಲ ವಿಮಾ ಕಂಪನಿಗಳು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಳವಡಿಸಿಕೊಳ್ಳೋದು ಕಡ್ಡಾಯ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು OTT ಸಿಮ್ ಬೈಂಡಿಂಗ್ ಗಡುವು ವಂಚನೆ ತಡೆಯಲು OTT ಪ್ಲಾಟ್ಫಾರ್ಮ್ಗಳಿಗೆ ಸಿಮ್ ಬೈಂಡಿಂಗ್ ಜಾರಿಗೆ ತರಲು ಡಿಸೆಂಬರ್ 31, 2026 ಸಮಯ ವಿಸ್ತರಿಸಲಾಗಿದೆ. ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಗೊತ್ತಿರಬೇಕು. ಇನ್ನು ಸೆಮಿಕಂಡಕ್ಟರ್ ಕ್ರಾಂತಿ. ಗುಜರಾತ್ನ ಸಾನನ್ನಲ್ಲಿ ಕೇನ್ಸ್ ಸೆಮಿಕಾನ್ ಘಟಕವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಇತ್ತೀಚೆಗೆ ಸೆಮಿಕಂಡಕ್ಟರ್ ತುಂಬ ಒಂದು ಅಭಿವೃದ್ಧಿಯಲ್ಲಿ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಒಂದು ಘಟಕವನ್ನು ಎಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು ಅನ್ನೋದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕಲ್ಲಿದ್ದಲು ಗ್ಯಾಸಿಫಿಕೇಷನ್ ಯೋಜನೆ. ಆಮದು ಮಾಡಿಕೊಳ್ಳುವಂತಹ ರಾಸಾಯನಿಕಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಯಾವುದು ಅಂದರೆ ಬೆಲ್ ಮತ್ತು L&T ಸಂಸ್ಥೆಗಳು ಕಲ್ಲಿದ್ದಲಿನಿಂದ ಸಿಂಗಾಸ್ ತಯಾರಿಸುವಂಥ ಯೋಜನೆಯನ್ನು ಕಾಂಟ್ರಾಕ್ಟ್ ಕೊಡಲಾಗಿದೆ. ಮಾನವೀಯ ನೆರವು. ಆಹಾರ ಭದ್ರತೆಗೆ ಭಾರತವು ಬುರ್ಕಿನಾ ಫಾಸೋ ದೇಶಕ್ಕೆ ಅಕ್ಕಿಯನ್ನು ಸಹಾಯವಾಗಿ ಕಳಿಸಿಕೊಟ್ಟಿದೆ. ನೋಡಿ, ಇದು ಕೂಡ ನಮ್ಮದು ಯಾವಾಗಲೂ ಕೂಡ ಮಾನವೀಯ ಒಂದು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ಭಾರತದ ಒಂದು ಬ್ಲಡ್ಡಲ್ಲೇ ಇದೆ, ಮಾನವೀಯತೆಯ ಗುಣವನ್ನು ಮೀರಿತಕ್ಕಂಥದ್ದು. ನೋಡಿ, ಇಡೀ ಪ್ರಪಂಚವು ಯುದ್ಧದ ಕರಿನೆರಳಿನಲ್ಲಿ ಇತ್ತು ಅಂದರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಬಣದ ಪರವಾಗಿ ಭಾರತ ಯಾವಾಗಲೂ ಕೂಡ ನಿಂತ್ಕೊಳ್ಳಲ್ಲ, ತಟಸ್ಥ ನೀತಿಯನ್ನು ಅನುಸರಿಸುತ್ತೆ. ಹೀಗೆ ತಟಸ್ಥ ನೀತಿಯನ್ನು ಅನುಸರಿಸೋದ್ರಿಂದನೇ ನಮಗೆ ಈಗಲೂ ಕೂಡ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಹಾರ್ಮುಜ ಜಲಸಂಧಿಯಿಂದ ನಮಗೆ ನಿರಂತರವಾಗಿ ಏನು ಪೂರೈಕೆ ಆಗ್ತಾಯಿದೆ, ಗ್ಯಾಸ್ ಪೂರೈಕೆ ಆಗ್ತಾಯಿದೆ. ಹಾಗಾಗಿ ಭಾರತವು ಪ್ರತಿಯೊಂದು ವಿಶ್ವದ ಎಲ್ಲ ಜಗತ್ತಿನ ದೇಶಗಳೊಡನೆ ಸ್ನೇಹತ್ವ ಹೊಂದಿರತಕ್ಕಂಥ ರಾಷ್ಟ್ರವಾಗಿರೋದ್ರಿಂದ, ಜೊತೆಗೆ ಎಲ್ಲ ಕಷ್ಟಗಳಿಗೆ, ಯಾವ ಒಂದು ದೇಶಗಳು ಕಷ್ಟಗಳಿಗೆ ಒಳಗಾಗುತ್ತೋ ಅವುಗಳಿಗೆ ಮಾನವೀಯ ನೆರವನ್ನು ಒದಗಿಸುವಂತಹ ಕೆಲಸ ಮಾಡುತ್ತೆ. ನಾವು ಕೋವಿಡ್ ಸಂದರ್ಭದಲ್ಲಿ ಕೂಡ ನೋಡಿದ್ವಿ, ನಾವು ಉಚಿತವಾಗಿ ಸುಮಾರು ದೇಶಗಳಿಗೆ ವ್ಯಾಕ್ಸಿನ್ಗಳನ್ನು ಕಳಿಸಿಕೊಟ್ಟಿದ್ವಿ, ಆಹಾರಗಳನ್ನು ಕಳಿಸಿಕೊಟ್ಟಿದ್ವಿ. ಹಾಗಾಗಿ ಸದಾ ಭಾರತದ ಒಂದು ಮಣ್ಣಿನ ಮತ್ತು ರಕ್ತದ ಕಣಕಣದಲ್ಲಿ ಕೂಡ ಮಾನವೀಯ ನೆರವಿಗಾಗಿ ಸದಾ ಮಿಡಿಯುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಭಾರತವು ಬುರ್ಕಿನಾ ಫಾಸೋ ದೇಶಕ್ಕೆ ಒಂದು ರೈಸನ್ನು, ಅಕ್ಕಿಯನ್ನು ಸಹಾಯವಾಗಿ ಕಳಿಸಿಕೊಟ್ಟಿದೆ. ಇನ್ನು CMS COP15 ಸಮ್ಮೇಳನ ಕ್ಯಾಮ್ರೂನ್ನಲ್ಲಿ ನಡೆದಂಥ ಈ ಸಮ್ಮೇಳನ 24% ವಲಸೆ ಪ್ರಾಣಿಗಳ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ವೆರಿ ಇಂಪಾರ್ಟೆಂಟು. ಯಾರೆಲ್ಲ KS ಮತ್ತು IAS ಮುಖ್ಯ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ರು, ಇಂಥ ಒಂದು ಡಾಟಾಗಳನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಸೆಕ್ಷನ್ನಲ್ಲಿ ನೀವು ಹಾಕಿದರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ನೋಡಿ, ಅಳಿವಿನಂಚಿನಲ್ಲಿವೆ ಎಂದು ಎಚ್ಚರಿಸಲಾಗಿದೆ. ಮುಂದಿನ 3 ವರ್ಷಗಳ ಕಾಲ ಬ್ರೆಜಿಲ್ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ. ಇನ್ನು PM ಆಶಾ ಮತ್ತು ಫಾರ್ಮರ್ ID. ರೈತರಿಗೆ ಸೌಲಭ್ಯಗಳು ನೇರವಾಗಿ ತಲುಪಲು ಫಾರ್ಮರ್ ID ವಿತರಣೆ ಮತ್ತು PM ಆಶಾ ಯೋಜನೆ ಪರಿಣಾಮಕಾರಿ ಜಾರಿಗೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸೂಚನೆ ನೀಡಿದ್ದಾರೆ ಅನ್ನೋದನ್ನು ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ನೋಡ್ತೀವಿ.
ಎಲ್ಲ ಒಂದು ಓದುಗ ಮಿತ್ರರಿಗೆ, ಸ್ಪರ್ಧಾ ಮಿತ್ರರಿಗೆ ನನ್ನದೊಂದು ಪ್ರಶ್ನೆ, PM ಆಶಾ ಯೋಜನೆ ಅಂದರೆ ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ವಿಶೇಷ ಸೂಚನೆ ಏನಂದರೆ ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿಯ ಒಂದು ಜಾರಿಗೆ ತರುವಂತಹ ಒಂದು ಹಿನ್ನೆಲೆಯಲ್ಲಿ ಸುಮಾರು ನೇಮಕಾತಿಗಳು ನೆನೆಗುದಿಗೆ ಬಿದ್ದಿವೆ. ಸರ್ಕಾರ ಒಂದಿಲ್ಲ ಒಂದು ದಿನ ಮಾಡಲೇಬೇಕಾಗುತ್ತೆ. ನನಗೆ ಗೊತ್ತಿದೆ ಪಾಪ ಸುಮಾರು ಜನಕ್ಕೆಲ್ಲ ಏಜ್ ಮೀರ್ತಾ ಇದೆ. ಆದರೂ ಕೂಡ ನೀವು ಸರ್ಕಾರಿ ಹುದ್ದೆಯನ್ನು ಪಡಿಬೇಕಾದ್ರೆ ನಿಮ್ಮ ಒಂದು ಭರವಸೆಯನ್ನು ಕಳೆದುಕೊಳ್ಬಾರ್ದು, ನಿರಂತರವಾಗಿ ಓದಬೇಕಾಗುತ್ತೆ. ಹಾಗಾದಾಗ ಮಾತ್ರ ಲಕ್ಷ ಅಪ್ಲಿಕೇಶನ್ ಬಿದ್ದಾಗ ಕೂಡ ನೀವು ಅವರನ್ನೆಲ್ಲ ಹಿಂದಿಕ್ಕಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡಿಬೋದಾಗಿದೆ. ಹಾಗಾಗಿ ನಿರಂತರವಾಗಿ ಓದ್ತಾ ಇರಿ. ನಿಮಗೆ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ನಾನು ಡೈಲಿ ಕ್ಲಾಸ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ. ನಿಮಗೆ ಕ್ಲಾಸು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಮೊದಲ ಬಾರಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸ್ನೇಹಿತರೆ, ಹಾಗೆಯೇ ಎಲ್ಲ ಒಂದು ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.